ನಮಸ್ತೆ, ನನ್ನ ಹೆಸರು ಡಾಕ್ಟರ್ ಕಮಲ್ ಪಟೇಲ್ ಅಂತ. ನಾನು ಫಿಸಿಯೋಥೆರಪಿಸ್ಟ್ ಆಗಿ ನಿಸರ್ಗ ಹಾಸ್ಪಿಟಲ್ ಅಲ್ಲಿ ಲಾಸ್ಟ್ 12 ಇಯರ್ಸ್ ಇಂದ ವರ್ಕ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನೆಲ್ ನಿಸರ್ಗ ಹೆಲ್ತ್ ಇನ್ ಯುವರ್ ಹ್ಯಾಂಡ್ಸ್ ಗೆ ಸ್ವಾಗತ. ಇವತ್ತಿನ ಪ್ರೋಗ್ರಾಮ್ ಅಲ್ಲಿ ನಾನು ಡಿಸ್ಕ್ ಬಗ್ಗೆ ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ ಡಿಸ್ಕಸ್ ಮಾಡ್ತಾ ಇದ್ದೀನಿ. ದೇರ್ ಆರ್ 6 ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಅಬೌಟ್ ಡಿಸ್ಕ್ ಅಂಡ್ ವಾಟ್ ಪೇನ್ ವಿ ಗೆಟ್ ಬಿಕಾಸ್ ಆಫ್ ಡಿಸ್ಕ್ ಈಗ ಎಲ್ಲರಿಗೆ ಗೊತ್ತಿದೆ, ಯಾರಿಗೆ ಯಾರಿಗೆ ಬ್ಯಾಕ್ ಪೇನ್ ಆದ ಕೂಡಲೇ ತಕ್ಷಣ ಡಿಸ್ಕ್ ಸ್ಲಿಪ್ ಆಗಿದೆ ಅಥವಾ ಡಿಸ್ಕ್ ಸರಿದೋಗಿದೆ, ಡಿಸ್ಕ್ ನರಕ್ಕೆ ಒತ್ತಾ ಇದೆ, ನರದ ಮೇಲೆ ನರ ಕುತ್ತಿದೆ, ಆ ತರ ಎಲ್ಲ ಡಾಕ್ಟರ್ಸ್ ರಿಪೋರ್ಟ್ ಅಥವಾ MRI ಸ್ಕ್ಯಾನ್ ಮಾಡಿ ನೋಡಿ ಹೇಳ್ತಾರೆ. ಸೊ ಆ ಡಿಸ್ಕ್ ಏನಿದೆ ಅದಕ್ಕೆ ಸ್ಟ್ರಕ್ಚರ್ ಯಾವ ತರ ಇದೆ, ಅದು ವರ್ಕ್ ಹೆಂಗ್ ಮಾಡುತ್ತೆ, ಅದಕ್ಕೆ ಬ್ಲಡ್ ಸರ್ಕ್ಯುಲೇಷನ್ಸ್, ನರ್ವ್ ಸಪ್ಲೈ, ಅದ್ರ ಬಗ್ಗೆ ನಾನು ಕೆಲವು 6 ಇಂಪಾರ್ಟೆಂಟ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ನಿಮ್ಮ ಹತ್ರ ಇವತ್ತು ಶೇರ್ ಮಾಡ್ಕೊಡ್ತಾ ಇದ್ದೀನಿ. ಸೊ ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಬೌಟ್ ಡಿಸ್ಕ್ ಈಸ್ ನಥಿಂಗ್ ಬಟ್ ಶಾಕ್ ಅಬ್ಸರ್ವರ್ಸ್. ಈಗ ಬೈಕ್, ಕಾರ್ ಹೇಗೆ ಶಾಕ್ ಅಬ್ಸರ್ವರ್ಸ್ ಇರುತ್ತಲ್ಲ, ಅದೇ ತರಾನೇ ಅದು ನಮ್ಮ ಬಾಡಿಗಲ್ಲಿ ಇರುವುದು ಒಂದು ಶಾಕ್ ಅಬ್ಸರ್ವರ್ ಇದೆ. ಬೈಕ್ ಅಥವಾ ಕಾರಿಗೆ ಕೆಲವು ಟೈಮ್ ಶಾಕ್ ಅಬ್ಸರ್ವರ್ಸ್ ಹಾಳಾಗ್ಬಿಟ್ರೆ, ನೀವು ಯಾವಾಗ ಡ್ರೈವ್ ಮಾಡ್ತೀರಾ ಎಷ್ಟು ಜರ್ಕ್ಸ್ ನಮ್ಗೆ ಬಾಡಿಗೆ ಫೀಲ್ ಆಗುತ್ತಲ್ವ, ಅದೇ ತರಾನೇ ನಮ್ಮ ಆ ಬೆನ್ನುಹುರಿ ಏನಿದೆ ಅಥವಾ ಸ್ಪೈನ್ ಕಾಲಮ್ ಏನಿದೆ, ಪ್ರತಿ 2 ಬೋನ್ಸ್ ಅದಕ್ಕೆ ಒಂದು ಟಚ್ ಆಗಬಾರ್ದು ಅಥವಾ ಅದಕ್ಕೆ ಒಂದು ಪ್ರೆಷರ್ ಏನ್ ಬೀಳ್ತಾ ಇದೆ ಅದು ಅಬ್ಸಾರ್ಬ್ ಆಗಿ ಹೋಗ್ಬೇಕು ಅಂತ ಹೇಳಿ ಪ್ರತಿ 2 ಬೋನ್ಸ್ ಮಧ್ಯಭಾಗದಲ್ಲಿ ಒಂದು ಸಾಫ್ಟ್ ಕುಷನ್ ತರ ಇರುತ್ತೆ. ಅದಕ್ಕೆ ನಾವು ಡಿಸ್ಕ್ ಅಂತ ಹೇಳ್ತೀವಿ. ಈಗ ಆ ಡಿಸ್ಕ್ ಇಂದು ಕೆಲಸ ಏನಾಯ್ತು, ನೀವು ಯಾವಾಗ ಓಡಾಡ್ತೀರಿ, ನಿಂತ್ಕೊಳ್ತೀರಿ, ಅಥವಾ ವೇಟ್ ಎತ್ತೀರಿ ಅಥವಾ ಬಗ್ಗಿನಾದ್ರೂ ನಿಂತ್ಕೊಳ್ತೀರಿ, ಹೇಳ್ತೀರಿ, ಆ ಟೈಮಲ್ಲಿ ನಮ್ಮ ಬಾಡಿ ಮೇಲೆ ಏನ್ ಕಂಪ್ರೆಷನ್ಸ್ ಬಿಕಾಸ್ ಆಫ್ ವೇಟ್ ಏನ್ ಕಂಪ್ರೆಷನ್ ಆಗ್ತಾ ಇದೆ, ಅದೆಲ್ಲ ಪ್ರೆಷರ್ ಆ ಡಿಸ್ಕ್ ಒಳಗೆ ಅಬ್ಸಾರ್ಬ್ ಆಗ್ಬಿಡುತ್ತೆ. ಹಾಗೆ ಸೆಕೆಂಡ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಿದೆ, ಡಿಸ್ಕ್ ಏನಿದೆಯಲ್ಲ ಅದು ಇಟ್ಸ್ ಮೇಡ್ ಅಪ್ ಆಫ್ 2 ಇಂಪಾರ್ಟೆಂಟ್ ಸ್ಟ್ರಕ್ಚರ್. ಫಸ್ಟ್ ಆಫ್ ಆಲ್, ಡಿಸ್ಕ್ ಏನಿದೆ ಅದೊಂದು ರೌಂಡ್ ಶೇಪ್ ಅಲ್ಲಿ ಇರೋದು ಒಂದು ಕುಷನ್ ಇದೆ. ಅದರ ಒಳಗೆ ಬದಿಗೆ ಒಂಥರ ಸ್ಟ್ರಕ್ಚರ್ ಇರುತ್ತೆ, ಅದಕ್ಕೆ ನಾವು ನ್ಯೂಕ್ಲಿಯಸ್ ಪಲ್ಪೋಸಿಸ್ ಅಂತ ಹೇಳ್ತೀವಿ. ಅಂದ್ರೆ ಇಟ್ಸ್ ಲೈಕ್ ಅ ಪಲ್ಪ್, ಜೆಲ್ ತರ ಇರ್ತದೆ. ಸೊ ಅದೇ ಕಾರಣದಿಂದಾನೇ ನಾವು ಯಾವಾಗ ನಿಂತ್ಕೊಳ್ತೀವಿ, ಪ್ರೆಷರ್ ಯಾವಾಗ ಡಿಸ್ಕ್ ಮೇಲೆ ಬೀಳುತ್ತೆ ಅದರಲ್ಲಿ ಅಬ್ಸಾರ್ಬ್ ಆಗ್ಬಿಡಕ್ಕೆ ಸಾಧ್ಯ ಆಗ್ತಾ ಇದೆ. ಹಾಗೆ ಡಿಸ್ಕ್ ಇದೇನು ಹೊರಗಿನ ಬೌಂಡ್ರಿ ಏನಿದೆ ಅದು ಇಟ್ಸ್ ಮೇಡ್ ಅಪ್ ಆಫ್ ಲೈಕ್ ಅ ಪ್ಲಾಸ್ಟಿಕ್ ಮಟೀರಿಯಲ್. ಸೊ ಅದೇನ್ ಮಾಡುತ್ತೆ, ಇಟ್ ಪ್ರೊಟೆಕ್ಟ್ಸ್ ಆರ್ ಇಟ್ ಗಿವ್ಸ್ ಅ ಬೌಂಡ್ರಿ ಫಾರ್ ಪಲ್ಪ್. ಸೊ ನೀವು ಯಾವ ಡೈರೆಕ್ಷನ್ಸ್ ಅಲ್ಲಿ ನೀವು ವರ್ಕ್ ಮಾಡಿದ್ರು ಆ ಬೌಂಡ್ರಿ ಇಂದ ಹೊರಗೆ ಬದಿಗೆ ಡಿಸ್ಕ್ ಹೋಗಲ್ಲ, ಪ್ರೊವೈಡಿಂಗ್ ನೀವು ಒಂದು ಲೆವೆಲ್ ಗಿಂತ ಜಾಸ್ತಿ ಅದ್ರ ಮೇಲೆ ಒತ್ತಡ ಕೊಡಬಾರ್ದು. ಸೊ ದಿಸ್ ಇಸ್ ದ ಸೆಕೆಂಡ್ ವೆರಿ ಇಂಪಾರ್ಟೆಂಟ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್. ಏನಂತ, ಡಿಸ್ಕ್ ಏನಿದೆ ಇಟ್ಸ್ ಮೇಡ್ ಅಪ್ ಆಫ್ 2 ಮಟೀರಿಯಲ್. ಒಂದು ನ್ಯೂಕ್ಲಿಯಸ್ ಪಲ್ಪೋಸಿಸ್ ಅಂದ್ರೆ ಒಂಥರ ಜೆಲ್ ಮಟೀರಿಯಲ್ ಇರುತ್ತೆ, ಅದು ಸೆಂಟ್ರಲ್ ಅಲ್ಲಿ ಇರ್ತದೆ. ಸೊ ಪ್ರೆಷರ್ ಬಿಡುವಾಗ ಅದರಲ್ಲಿ ಅಬ್ಸರ್ವ್ ಆಗುತ್ತೆ. ಸೆಕೆಂಡ್, ಅದರದ್ದು ಬೌಂಡ್ರಿ ಏನಿದೆ ಇಟ್ಸ್ ಮೇಡ್ ಅಪ್ ಆಫ್ ಪ್ಲಾಸ್ಟಿಕ್ ಮಟೀರಿಯಲ್. ಸೊ ಪ್ಲಾಸ್ಟಿಕ್ ಮಟೀರಿಯಲ್ ಏನಿದೆ ಅದು ಹಾರ್ಡ್ ಇರುತ್ತೆ. ಸೊ ನೀವು ಯಾವ್ದು ಡಿಫ್ರೆಂಟ್ ಆಕ್ಷನ್ಸ್ ಮಾಡಿದ್ರು ಅದೇ ಸರಿ ಡಿಸ್ಕ್ ಒಂದು ಲೆವೆಲ್ ಇಂದ ಹೊರಗಡೆ ಬದಿಗೆ ಹೋಗುದಿಲ್ಲ. ಈಗ ಥರ್ಡ್ ಇಂಪಾರ್ಟೆಂಟ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಬೌಟ್ ಡಿಸ್ಕ್ ಏನಿದೆಯಲ್ಲ ಅದು ಡಿಫ್ರೆಂಟ್ ಪೊಸಿಷನ್ ಅಲ್ಲಿ ಅಥವಾ ನಮ್ಮ ಡಿಫ್ರೆಂಟ್ ಬಾಡಿ ಆಂಗಲ್ ಅಲ್ಲಿ ಬೇರೆ ಬೇರೆ ಪ್ರಮಾಣದಲ್ಲಿ ವೇಟ್ ಅದರಲ್ಲಿ ಅಬ್ಸಾರ್ಬ್ ಆಗುತ್ತೆ. ಸೊ ಫಸ್ಟ್ ಆಫ್ ಆಲ್, ವೇಟ್ ಅಬ್ಸಾರ್ಬ್ ಆಗಬೇಕು ಅಥವಾ ವೇಟ್ ಇಂದ ಬೀಳ್ತಾ ಇರೋದು ಕಂಪ್ರೆಷನ್ ಅಬ್ಸಾರ್ಬ್ ಆಗಬೇಕು ಅಂದ್ರೆ ಡಿಸ್ಕ್ ಸಾಧ್ಯ ಆಗತ್ತಷ್ಟು ಸಾಫ್ಟ್ ಇರಬೇಕಾಗ್ತದೆ. ಡಿಸ್ಕ್ ಎಷ್ಟು ಸಾಫ್ಟ್ ಇರ್ತದೆ ಅಷ್ಟೇ ಚೆನ್ನಾಗಿ ಅದರಲ್ಲಿ ಆ ಪ್ರೆಷರ್ ಅಬ್ಸಾರ್ಬ್ ಆಗೋದು ಸಾಧ್ಯ ಆಗ್ತದೆ. ಸೊ ಸಿಟಿಂಗ್ ಪೊಸಿಷನ್ ಅಲ್ಲಿ ಏನೋ ಒಂದು ಪ್ರಮಾಣದಲ್ಲಿ ಒತ್ತಡ ಬೀಳುತ್ತೆ, ಸ್ಟ್ಯಾಂಡಿಂಗ್ ಅಲ್ಲಿ ಜಾಸ್ತಿ ಒತ್ತಡ ಬೀಳುತ್ತೆ. ನೀವು ಮುಂದೆ ಬೆಂಡ್ ಆಗಿ ಏನಾದ್ರು ವರ್ಕ್ ಮಾಡ್ತಾ ಇದ್ದೀರಾ ಅಂದ್ರೆ ಮತ್ತು ಇನ್ನೂ ಜಾಸ್ತಿ ಪ್ರಮಾಣದಲ್ಲಿ ಒತ್ತಡ ಬೀಳ್ತದೆ. ಏನೋ ರಾಂಗ್ ಆಂಗಲ್ ಅಲ್ಲಿ ಮುಂದೆ ಬಗ್ಗಿ ಮತ್ತು ವೇಟ್ ಎತ್ತಾ ಇದ್ದೀರಿ ಅಂದ್ರೆ ಮತ್ತು ಜಾಸ್ತಿ ಪ್ರಮಾಣದಲ್ಲಿ ಡಿಸ್ಕ್ ಮೇಲೆ ಒತ್ತಡ ಬೀಳುತ್ತೆ. ಮಿನಿಮಮ್ ಒತ್ತಡ ಬೀಳೋದು ಡಿಸ್ಕ್ ಮೇಲೆ ಅಂದ್ರೆ ಲೈನ್ ಡೌನ್ ಪೊಸಿಷನ್ ಅಲ್ಲಿ, ಮಲಗಿರುವ ಟೈಮ್ ಅಲ್ಲಿ, ಯಾವಾಗ ಬಾಡಿ ವೇಟ್ ಕಂಪ್ಲೀಟ್ಲಿ ಬೆಡ್ ಅಲ್ಲಿ ಸಪೋರ್ಟ್ ಇರುತ್ತೆ ಆ ಟೈಮ್ ಅಲ್ಲಿ ಡಿಸ್ಕ್ ಮೇಲೆ ತುಂಬಾನೇ ಕಡಿಮೆ ಪ್ರಮಾಣದಲ್ಲಿ ಒತ್ತಡ ಬೀಳುತ್ತೆ. ಸೊ ಅದೇ ಕಾರಣಕ್ಕೆ ಯಾವಾಗ್ಲೂ ಡಿಸ್ಕ್ ಪ್ರಾಬ್ಲಮ್ ಆಗಿ ಬ್ಯಾಕ್ ಪೇನ್ ಬರ್ತಾ ಇದ್ರೆ ತಕ್ಷಣ ಡಾಕ್ಟರ್ ಬೆಡ್ ರೆಸ್ಟ್ ಮಾಡಿ ಅಂತ ಹೇಳ್ತಾರೆ, ಅಥವಾ 10 days ತನಕ ಬೆಡ್ ಇಂದ ಏಳ್ಬೇಡಿ ಅಂತ ಹೇಳ್ತಾರೆ. ಯಾಕಂದ್ರೆ ನೀವು ಅದ್ರ ಮೇಲೆ ಎಷ್ಟು ಒತ್ತಡ ಕೊಡ್ತೀರಿ ಅಷ್ಟೇನೆ ಡಿಸ್ಕ್ ಇಂದ ಆಗಿರೋದು ಪೇನ್ ರಿಕವರಿ ಆಗ್ಲಿಕ್ಕೆ ಟೈಮ್ ಜಾಸ್ತಿ ತಗೊಳುತ್ತೆ. ಸೊ ಥರ್ಡ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಬೌಟ್ ಡಿಸ್ಕ್ ಈಸ್, ನೀವು ಯಾವ ಪ್ರಮಾಣದಲ್ಲಿ ಡಿಸ್ಕ್ ಮೇಲೆ ಒತ್ತಡ ಕೊಡ್ತೀರಿ
ಹಾಗೇನೆ ಅದಕ್ಕೆ ಬ್ಯಾಕ್ ಪೇನ್ ಬರುವುದು ಅಥವಾ ಡಿಸ್ಕಿಗೆ ಪೆಟ್ ಆಗೋದು ಸಾಧ್ಯ ಆಗುತ್ತೆ. ನೀವು ಬಹಳ ಒಂದೇ ಪೊಸಿಷನ್ ಸಿಟಿಂಗ್ ಅಲ್ಲೇ ವರ್ಕ್ ಮಾಡ್ತಾ ಇದ್ದೀರಿ ಅಂದ್ರೆ ನಿಧಾನ ಪೊಸಿಷನ್ ಚೇಂಜ್ ಮಾಡ್ಕೊಂಡು ವರ್ಕ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಹಾಗೆ ಫೋರ್ತ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಬೌಟ್ ಡಿಸ್ಕ್ ಈಸ್ ಬ್ಲಡ್ ಸರ್ಕ್ಯುಲೇಷನ್. ಈಗ ನಿಮ್ಮೆಲ್ಲರಿಗೆ ಗೊತ್ತಿದೆ, ನಮ್ಮ ಇಡೀ ಬಾಡಿ ಒಳಗೆ ಎಲ್ಲಾ ಸ್ಟ್ರಕ್ಚರ್ಸಿಗೆ ಮೇಲೆ ಹೇರ್ಸ್ ಇಂದ ಶುರು ಮಾಡಿಕೊಂಡು ಫೂಟ್ ಅಲ್ಲಿ ಇರುವುದು ನೇಲ್ಸ್ ತನಕ ಪ್ರತಿಯೊಂದು ಸ್ಟ್ರಕ್ಚರ್ಗೆ ಬ್ಲಡ್ ಬೇಕೇ ಬೇಕು. ಯಾಕಂದ್ರೆ ಬ್ಲಡ್ ಸರ್ಕ್ಯುಲೇಷನ್ಸ್ ಇಲ್ಲದೆ ಆ ಪಾರ್ಟ್ಸಿಗೆ ಕಂಟಿನ್ಯೂಸ್ ಆಗಿ ಆಕ್ಸಿಜನ್ ಮತ್ತೆ ಗ್ಲೂಕೋಸ್ ಅಥವಾ ಇಂಪಾರ್ಟೆಂಟ್ ನ್ಯೂಟ್ರಿಯೆಂಟ್ಸ್ ಏನಿದೆ ಅದು ಸಪ್ಲೈ ಆಗುದಿಲ್ಲ. ಬಟ್ ನಮ್ಮ ಬಾಡಿ ಒಳಗಿರೋದು ಡಿಸ್ಕ್ ಏನಿದೆ ಅದು ಸ್ಪೆಷಲ್ ಸ್ಟ್ರಕ್ಚರ್. ಡಿಸ್ಕಿಗೆ ಯಾವ ತರದ್ದು ಸ್ಪೆಷಲ್ ಬ್ಲಡ್ ಸರ್ಕ್ಯುಲೇಷನ್ಸ್ ಪೈಪ್ಸ್ ಗಳು ಇಲ್ಲ. ಹಾಗಾದ್ರೆ ನೀವು ಕೇಳಬಹುದು, ಹಾಗೆ ಡಿಸ್ಕ್ ಇಷ್ಟು ವರ್ಷ ತನಕ ನಮ್ಗೆ ಹೇಗೆ ಕೆಲಸ ಕೊಡ್ತದೆ, ಡಿಸ್ಕ್ ಯಾಕೆ ಹಾಳಾಗ್ಬಿಡ್ತಾ ಇಲ್ಲ? ಈಗ ಡಿಸ್ಕಿಗೆ ಬೇಕಾಗಿದ್ದು ನ್ಯೂಟ್ರಿಷನ್ಸ್ ಎಲ್ಲಿಂದ ಸಿಗುತ್ತೆ ಅಂದ್ರೆ, ಆ ಡಿಸ್ಕ್ ಮೇಲ್ಗಡೆ ಇರೋದು ಬೋನ್ ಮತ್ತೆ ಕೆಳಗೆ ಇರೋದು ಬೋನ್ ಏನಿದೆ ಅದ್ರ ಮೇಲೆ ನಾವು ಯಾವ ತರ ಮೂವ್ಮೆಂಟ್ಸ್ ಮಾಡ್ತೀವಿ, ಆ ಮೂವ್ಮೆಂಟ್ಸ್ ಇಂದ ಮೇಲ್ಗಡೆ ಇರೋ ಬೋನ್ ಇಂದ ಮತ್ತೆ ಕೆಳಗೆ ಇರೋದು ಬೋನ್ ಇಂದ ಕೆಲವು ಪ್ರಮಾಣದಲ್ಲಿ ಫ್ಲೂಯಿಡ್ ಅಥವಾ ಲಿಕ್ವಿಡ್ ನಿಧಾನ ಡಿಸ್ಕ್ ಒಳಗೆ ಅಬ್ಸಾರ್ಬ್ ಆಗ್ತಾ ಹೋಗ್ತದೆ. ಅದರಿಂದಾನೇ ಡಿಸ್ಕ್ ಇಂದು ಆ ಇಲಾಸ್ಟಿಸಿಟಿ ಅಥವಾ ಸಾಫ್ಟ್ನೆಸ್ ಏನಿದೆ ಅದು ಮೇಂಟೈನ್ ಆಗ್ತಾ ಇದೆ. ಅದಕ್ಕೆ ನೀವು ಯಾವಾಗ ತುಂಬಾನೇ ಬ್ಯಾಕ್ ಪೇನ್ ಬಂದಿರುತ್ತೆ, ಡಾಕ್ಟರ್ ನಿಮ್ಗೆ ರೆಸ್ಟ್ ಮಾಡಿ, ಬೆಡ್ ರೆಸ್ಟ್ ಮಾಡಿ ಅಂತ ಅಡ್ವೈಸ್ ಮಾಡ್ತಾರೆ. ಕರೆಕ್ಟ್, ಆ ಟೈಮ್ಗೆ ನೀವು ರೆಸ್ಟ್ ಮಾಡಿದ ಕೂಡಲೇ ಆ ಪೋರ್ಷನ್ ಗೆ ವರ್ಕ್ ಕಡಿಮೆ ಆಗುತ್ತೆ, ಇಂಜರಿ ಆಗಿರೋದು ಹೀಲಪ್ ಆಗ್ಬಿಡತ್ತೆ, ಪೇನ್ ಆಗೋದು ಹೋಗ್ಬಿಡತ್ತೆ. ಬಟ್ ಕೆಲವು ದಿವಸ ನಂತರ ನೀವು ಮತ್ತು ಪುನಃ ಫಿಸಿಕಲ್ ಆಕ್ಟಿವಿಟೀಸ್ ಶುರು ಮಾಡಲೇಬೇಕಾಗುತ್ತೆ. ಯಾಕಂದ್ರೆ ನೀವು ಫಿಸಿಕಲ್ ಆಕ್ಟಿವಿಟೀಸ್ ಮಾಡಲಿಲ್ಲ ಅಂದ್ರೆ ಮೇಲ್ಗಡೆ ಇರುವುದು ಬೋನ್ ಮತ್ತೆ ಕೆಳಗಿರೋ ಬೋನ್ ಇಂದ ಡಿಸ್ಕ್ ಒಳಗೆ ಆ ಫ್ಲೂಯಿಡ್ ಏನ್ ಅಬ್ಸಾರ್ಬ್ ಆಗಬೇಕು ಆ ಪ್ರಮಾಣ ಕಡಿಮೆ ಆಗ್ತಾ ಬರ್ತದೆ. ಸೊ ಅದರಿಂದ ಒಂದು ಲಾಂಗ್ ಟರ್ಮ್ ನಿಧಾನ ಡಿಸ್ಕಿಗೆ ಡಿಜನರೇಷನ್ ಆಗ್ಲಿಕ್ಕೆ ಶುರು ಆಗುತ್ತೆ ಅಥವಾ ಡಿಸ್ಕಿಗೆ ಸವಕಳಿ ಬರ್ಲಿಕ್ಕೆ ಶುರು ಆಗ್ಬಿಡುತ್ತೆ. ಸೊ ಫ್ರೆಂಡ್ಸ್, ಯಾವಾಗ ಸ್ಟಾರ್ಟಿಂಗ್ ಅಲ್ಲಿ ಆಗಿರೋದು ಆ ಸಿವಿಯರ್ ಪೇನ್ ಟೈಮ್ ಏನಿದೆ ಅದು ಡ್ಯೂರೇಷನ್ ಹೋದ್ಮೇಲೆ ನಿಧಾನ ಮತ್ತು ಫಿಸಿಕಲ್ ಆಕ್ಟಿವಿಟೀಸ್ ಡಿಫ್ರೆಂಟ್ ಆಂಗಲ್ ಅಲ್ಲಿ ಮಾಡಿಕೊಂಡು ಡಿಸ್ಕಿಗೆ ಸಾಧ್ಯ ಆಗತ್ತಷ್ಟು ಸಾಫ್ಟ್ ಮೇಂಟೈನ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಅದರಿಂದ ಆ ಡಿಸ್ಕ್ ಇಂದು ಲೈಫ್ ಸ್ಪಾನ್ ಜಾಸ್ತಿ ಆಗುತ್ತೆ, ಡಿಸ್ಕಿಗೆ ಬೇಗ ಡಿಜನರೇಷನ್ ಆಗಲ್ಲ, ಬೇಗ ಸವಕಳಿ ಬರೋದಿಲ್ಲ. ಈಗ ಡಿಸ್ಕ್ ಮೇಲೆ ಬಿಡೋದು ಒತ್ತಡ. ಫಿಫ್ತ್ ಇಂಪಾರ್ಟೆಂಟ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂದ್ರೆ, ನಾವು ಡಿಸ್ಕ್ ಮೇಲೆ ಏನ್ ಪ್ರಮಾಣದಲ್ಲಿ ಒತ್ತಡ ಕೊಡ್ತೀವಿ ಅದ್ರ ಪ್ರಕಾರ ಡಿಸ್ಕ್ ಹಾಳಾಗೋದು ಸಾಧ್ಯ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್, ಯಾರೋ ಒಬ್ಬರಿಗೆ ಸಿಟಿಂಗ್ ಜಾಬ್ ಇದೆ, IT ಪ್ರೊಫೆಷನಲ್ ಇರಬಹುದು, ಇಲ್ಲ ಬ್ಯಾಂಕ್ ವರ್ಕರ್ಸ್ ಇರಬಹುದು, ಅಥವಾ ಯಾರ್ಯಾರು ಆತರ ಸಿಟಿಂಗ್ ಜಾಬ್ ಮಾಡ್ತಾ ಇದ್ದಾರೆ, ಅವರೆಲ್ಲರ ಬಾಡಿಗೆ ಏನ್ ಚೇಂಜಸ್ ಆಗಿರುತ್ತೆ ಅಂದ್ರೆ, ಕಂಟಿನ್ಯೂಸ್ ಆಗಿ ಒಂದೇ ಪೊಸಿಷನ್ ಕೂತ್ಕೊಂಡು ವರ್ಕ್ ಮಾಡುವಾಗ ಆ ಬಾಡಿ ಪ್ರೆಷರ್ಗೆ ಡಿಸ್ಕ್ ಒಳಗಿರೋದು ಫ್ಲೂಯಿಡ್ ಏನಿದೆ ಅದು ನಿಧಾನ ಆಚೆ ಬದಿಗೆ ಹೊರಟೋಗ್ಬಿಡುತ್ತೆ. ಫ್ಲೂಯಿಡ್ ಆ ಕಡೆ ಹೋಗ್ಬಿಟ್ರೆ ಏನಾಗುತ್ತೆ, ಡಿಸ್ಕ್ ನಿಧಾನ ಡ್ರೈ ಆಗ್ಲಿಕ್ಕೆ ಶುರು ಆಗುತ್ತೆ. ಮತ್ತು ನಾವು ಯಾವಾಗ ಹೋಗಿ ಮಲಗ್ತೀವ ಆವಾಗ ಮತ್ತು ಪುನಃ ನಿಧಾನ ಅದರಲ್ಲಿ ಫ್ಲೂಯಿಡ್ ರೀಕಲೆಕ್ಟ್ ಆಗಲಿಕ್ಕೆ ಶುರು ಆಗುತ್ತೆ. ಸೊ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಅಂಡ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್. ನಾವು ಮಾಡಿರೋದು ಕೆಲವು ಇನ್ವೆಸ್ಟಿಗೇಷನ್ಸ್ ಅಲ್ಲಿ ಅವರು ಅಬ್ಸರ್ವ್ ಮಾಡ್ಕೊಂಡಿದ್ದಾರೆ ಅಂದ್ರೆ, ಬೆಳಿಗ್ಗೆ ಏಳುವಾಗ ನಿಮ್ದು ಹೈಟ್ ಏನಿದೆ ಆ ಹೈಟ್ ಮತ್ತೆ ರಾತ್ರಿ ಮಲಗುವ ಮೊದಲೇ ನೀವು ಹೈಟ್ ಚೆಕ್ ಮಾಡಿದ್ರೆ ಕೆಲವು ಮಿಲಿಮೀಟರ್ಸ್, ಫ್ಯೂ ಮಿಲಿಮೀಟರ್ಸ್, ನಾಟ್ ಇಂಚೀಸ್, ಫ್ಯೂ ಮಿಲಿಮೀಟರ್ಸ್ ಅಷ್ಟು ಹೈಟ್ ಬೈ ಈವ್ನಿಂಗ್ ಕಡಿಮೆ ಆಗ್ತಾ ಇದೆ. ಅದಕ್ಕೆ ಕಾರಣ ಅಂದ್ರೆ ಸೇಮ್ ಫ್ಲೂಯಿಡ್. ಈಗ ಡಿಸ್ಕ್ ನೀವು ನಿಂತ್ಕೊಂಡು ಹೋಲ್ ಡೇ ನಿಂತ್ಕೊಂಡೆಲ್ಲ ನಾವು ಡಿಫ್ರೆಂಟ್ ಆಕ್ಟಿವಿಟೀಸ್ ಮಾಡ್ತೀವಿ, ಡಿಸ್ಕ್ ಮೇಲೆ ಕಂಪ್ರೆಷನ್ಸ್ ಆಗ್ತಾ ಇರ್ತದೆ. ಬಿಕಾಸ್ ಆಫ್ ಆ ಕಂಪ್ರೆಷನ್ ಅದು ಒಳಗಿರೋದು ಫ್ಲೂಯಿಡ್ ಆ ಕಡೆಗೆ ಹೋಗ್ಬಿಡುತ್ತೆ, ಡಿಸ್ಕ್ ನಿಧಾನ ಡ್ರೈ ಆಗಿ ಹಾರ್ಡ್ ಆಗ್ಲಿಕ್ಕೆ ಶುರು ಆಗುತ್ತೆ. ಸೊ ಎಷ್ಟು ಡಿಸ್ಕ್ ಒಳಗಿಂದ ಫ್ಲೂಯಿಡ್ ಆಚೆ ಬದಿಗೆ ಹೋಗುತ್ತೆ ಅಷ್ಟೇ ಡಿಸ್ಕ್ ಇಂದು ಹೈಟ್ ಕಡಿಮೆ ಆಗ್ತಾ ಬರ್ತದೆ. ಸೊ ಬೈ ಈವ್ನಿಂಗ್ ಫೈನಲಿ ಫ್ಯೂ ಮಿಲಿಮೀಟರ್ಸ್ ನಾವು ನಮ್ದು ಹೈಟ್ ಕಡಿಮೆ ಆಗಿರುತ್ತೆ. ನಾವು ಯಾವಾಗ ರಾತ್ರಿ ಮಲಗ್ತೀವಿ ಮತ್ತು ಪುನಃ ಮಲಗುವಾಗ ನಮ್ದು ಡಿಸ್ಕ್ ಮೇಲೆ ಬೀಳೋದು ಪ್ರೆಷರ್ ಕಡಿಮೆ ಆಗ್ಬಿಡುತ್ತೆ, ನಿಧಾನ ಮತ್ತು ಫ್ಲೂಯಿಡ್ ಅದರಲ್ಲಿ ರೀಕಲೆಕ್ಟ್ ಆಗಲಿಕ್ಕೆ ಶುರು ಆಗ್ಬಿಡುತ್ತೆ. ಈಗ ಫ್ಲೂಯಿಡ್ ರೀಕಲೆಕ್ಟ್ ಆದ ಕೂಡಲೇನೆ ಮತ್ತು ಪುನಃ ಮಾರ್ನಿಂಗ್ ಏಳುವಾಗ ಆಲ್ಮೋಸ್ಟ್ ನಾವು ಏನು ಹೈಟ್ ಲಾಸ್ ಆಗಿತ್ತು ಸಾಯಂಕಾಲ ಅದು ಮತ್ತು ಪುನಃ ನಾವು ರೀಗೈನ್ ಮಾಡಿರ್ತೀವಿ. ಸೊ ಕಂಟಿನ್ಯೂಸ್ ಆಗಿ ನೀವು ಒಂದೇ ಪೊಸಿಷನ್ ಕೂತ್ಕೊಂಡು ವರ್ಕ್ ಮಾಡ್ತಾ ಇದ್ದೀರಿ ಅಂದ್ರೆ ಪೊಸಿಷನ್ ಫ್ರೀಕ್ವೆಂಟ್ ಆಗಿ ಚೇಂಜ್ ಮಾಡಿ ಡಿಸ್ಕ್ ಅದರಿಂದ ನೀವು ಸಾಫ್ಟ್ ಮೇಂಟೈನ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಓವರ್ ಸ್ಟ್ರೈನ್ ಆಗ್ತಾ ಇದ್ರೆ ಡಿಸ್ಕ್ ಮೇಲೆ ಬಹಳ ಸರಿ ಮುಂದೆ ಬಗ್ಗಿ ಏಳುವುದು, ತುಂಬಾ ಟೈಮ್ ವೇಟ್ ಎತ್ತುವುದು, ಇದೆಲ್ಲಾನು ಕೂಡ ಡಿಸ್ಕ್ ಮೇಲೆ ತುಂಬಾನೇ ಕಂಪ್ರೆಷನ್ ಕ್ರಿಯೇಟ್ ಮಾಡುತ್ತೆ. ಅದು ಡಿಸ್ಕ್ ಮೇಲೆ ಎಷ್ಟು ಕಂಪ್ರೆಷನ್ ಜಾಸ್ತಿ ಆಗುತ್ತೆ ಹಾಗೇನೆ
ಡಿಸ್ಕ್ ಇಂದ ಮತ್ತು ಪೇನ್ ಬರೋದು ಅಥವಾ ಡಿಸ್ಕ್ ಬೇಗನೆ ಸ್ಲಿಪ್ ಆಗ್ಬಿಡೋದು ಅಥವಾ ಡಿಸ್ಕ್ ಇಂಜರಿ ಆಗ್ಬಿಡೋದು ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನೀವು ಓವರ್ ಸ್ಟ್ರೈನ್ ಮಾಡಿ ಡಿಸ್ಕಿಗೆ ಓವರ್ ಸ್ಟ್ರೈನ್ ಕೊಟ್ಟು ವರ್ಕ್ ಮಾಡ್ತಾ ಇದೀರಿ ಅಂದ್ರೂ ನೀವು ಓವರ್ ಸ್ಟ್ರೈನ್ ಮಾಡೋ ಆಕ್ಟಿವಿಟೀಸ್ ಕಡಿಮೆ ಮಾಡ್ಬೇಕಾಗತ್ತೆ. ಸೊ ಹಿಯರ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂದ್ರೆ ಡಿಸ್ಕಿಗೆ ಸಾಫ್ಟ್ನೆಸ್ ಮತ್ತೆ ತುಂಬಾ ವರ್ಷ ತನಕ ಪ್ರಿಸರ್ವ್ ಮಾಡಬೇಕು ಅಂದ್ರೆ ಆಪ್ಟಿಮಲಿ ಡಿಸ್ಕ್ ಯೂಸ್ ಮಾಡಿ. ಓವರ್ ಯೂಸ್ನೂ ಆಗಬಾರ್ದು, ತುಂಬಾ ಸ್ಟ್ರೈನ್ ಆಗಿನೂ ಡಿಸ್ಕ್ ಯೂಸ್ ಮಾಡಬಾರ್ದು. ಕಂಪ್ಲೀಟ್ ಡಿಸ್ಕ್ ಮೇಲೆ ಒತ್ತಡ ಹಾಕುದು ನಿಲ್ನು ಕೂಡ ಆಗಬಾರ್ದು. ಇಲ್ಲಾಂದ್ರೂ ಇದು ಎರಡು ಕಂಡೀಷನ್ಸ್ ಅಲ್ಲಿ ಓವರ್ ಯೂಸ್ ಆಗಿದ್ರು ಅಂಡರ್ ಯೂಸ್ ಆಗಿದ್ರು ಡಿಸ್ಕ್ ಬೇಗನೆ ಹಾಳಾಗೋದು ಕಾಣ್ತಾ ಇದೆ. ಹಾಗೆ ಲಾಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಅದು ಡಿಸ್ಕಿಗೆ ಇರುವುದು ನರ್ವ್ ಸಪ್ಲೈ ಬಗ್ಗೆ ಇದೆ. ನರ್ವ್ಸ್ ನರಗಳೇನು ಹೇಳ್ತೀವಿ, ಬಾಡಿ ಒಳಗಿರುವುದು ನರಗಳದ್ದು ಕೆಲಸ ಏನಿದೆ ಅಂದ್ರೆ ಆ ಪಾರ್ಟಿಗೆ ಆಗಿರೋದು ಏನು ಚೇಂಜಸ್ ಇದೆ ಅದರದ್ದು ಇನ್ಫಾರ್ಮೇಶನ್ ಬ್ರೈನ್ಗೆ ಇನ್ಫಾರ್ಮ್ ಮಾಡೋದು. ಫಾರ್ ಎಕ್ಸಾಂಪಲ್, ನಾವು ಯಾವ್ದೋ ಒಂದು ಪೊಸಿಷನ್ ನೀವು ಕೂತ್ಕೊಂಡಿದ್ದೀರಿ, ಕಾಲಿಗೆ ಒಂದು ಸೊಳ್ಳೆ ಕಚ್ತಾ ಇದೆ, ತಕ್ಷಣ ನಮ್ಗೆ ತಿಳಿದದಲ್ವಾ ನೀವು ಅಲ್ಲಿ ಸೊಳ್ಳೆ ಕೂತಿದೆ ಅಂತ ಹೇಳಿ ನೋಡ್ಬೇಕಂತ ಇಲ್ಲ. ಜಸ್ಟ್ ಸೊಳ್ಳೆ ಕಚ್ಚಿದ ಕೂಡಲೇ ಇದೇ ಪೈಕಿ ಯಾವ್ದೊಂದು ನರ ಇನ್ಫಾರ್ಮೇಶನ್ಸ್ ಮೆದುಳಿಗೆ ಹೇಳ್ತದೆ, ನಿಮ್ ಪಾದ ಹತ್ರ ಸೊಳ್ಳೆ ಕಚ್ತಾ ಇದೆ ಅಥವಾ ಏನೋ ಒಂದು ಕೆಟ್ಟದ್ದು ಒಂದು ಫೀಲಿಂಗ್ ಆಗ್ತಾ ಇದೆ ಅಂತ ಹೇಳಿ ಆ ಇನ್ಫಾರ್ಮೇಶನ್ ಬ್ರೈನ್ಗೆ ಕಳಿಸ್ಲಿಕ್ಕೆ ಇರೋದು ವೈರಿಂಗ್ ಸಿಸ್ಟಮ್ ಏನಿದೆ ಅದಕ್ಕೆ ನಾವು ನರ್ವ್ಸ್ ಅಂತ ಹೇಳ್ತೀವಿ. ಸೊ ಈಗ ಇವತ್ತು ನಾವು ಡಿಸ್ಕ್ ಬಗ್ಗೆ ಮಾತಾಡ್ತಾ ಇದ್ದಕ್ಕೆ ಈ ಡಿಸ್ಕ್ ಏನಿದೆಯಲ್ಲ ಅದಕ್ಕೆ ಈ ರೀತಿದ್ದು ಯಾವ ತರದ್ದು ನರ್ವ್ ಸಪ್ಲೈ ಇಲ್ಲ. ಸೊ ಯಾಕೆ ಅದ್ರ ಬಗ್ಗೆ ನಿಮ್ಗೆ ಇನ್ಫಾರ್ಮ್ ಮಾಡ್ತಾ ಇದ್ದೀನಿ ಅಂದ್ರೆ ಈಗ ಡಿಸ್ಕಿಗೆ ನರ್ವ್ ಸಪ್ಲೈ ಇಲ್ಲ ಅಂದ್ರೂ ಡಿಸ್ಕ್ ಸ್ಲೀಪ್ ಆದ್ಕೂಡಲೇ ನಮ್ಗೆ ಪೇನ್ ಯಾಕೆ ಬರುತ್ತೆ ಅಲ್ಲ, ನಿಮ್ಗೆ ಆ ಕ್ವೆಶನ್ ಬರಬಹುದು. ಈಗ ಡಿಸ್ಕಿಗೆ ನರ್ವ್ಸ್ ಕನೆಕ್ಷನ್ ಇಲ್ಲ ಅಂದ್ರೂ ಅದರದ್ದು ಅರ್ಥ ಏನಂದ್ರೆ ಈಗ ಡಿಸ್ಕಿಗೆ ನರ್ವ್ ಕನೆಕ್ಷನ್ ಇಲ್ಲ ಅಂದ್ರೆ ಡಿಸ್ಕ್ ಕಟ್ ಆಗ್ಲಿ, ಡಿಸ್ಕ್ ಸ್ಲೀಪ್ ಆಗ್ಲಿ, ಡಿಸ್ಕ್ ಮುರಿದು ಹೋಗ್ಬಿಡ್ಲಿ, ಬ್ರೈನಿಗೆ ಅದ್ರದ್ದು ಯಾವ್ದು ಇನ್ಫಾರ್ಮೇಶನ್ ಸಿಗ್ಬಾರ್ದು. ಯಾಕಂದ್ರೆ ನರ್ವ್ಸ್ನೇ ಬ್ರೈನಿಗೆ ಹೋಗಿ ಹೇಳುತ್ತೆ ಡಿಸ್ಕಿಗೆ ಹಿಂಗಾಗಿದೆ ಅಥವಾ ಡಿಸ್ಕಿಗೆ ಹಿಂಗಾಗಿದೆ. ಆತರ ನರ್ವ್ ಕನೆಕ್ಷನ್ ಇಲ್ಲ ಅಂದ್ರೂ ನಮ್ಗೆ ಡಿಸ್ಕ್ ಸ್ಲೀಪ್ ಆದ ಕೂಡಲೇ ಅಥವಾ ಡಿಸ್ಕ್ ಶೇಪ್ ಔಟ್ ಆದ ಕೂಡಲೇ ಪೇನ್ ಬರ್ತಾ ಇದೆ. ಯಾಕಂದ್ರೆ ಈ ಡಿಸ್ಕ್ ಏನಿದೆಯಲ್ಲ ಆ ಡಿಸ್ಕ್ ಹಿಂದ್ ಬದಿಂದಾನೇ ತುಂಬಾನೇ ಇಂಪಾರ್ಟೆಂಟ್ ನರಗಳು, ನರ್ವಸ್ ಸಿಸ್ಟಮ್ ಅಂತ ಹೇಳ್ತೀವಿ, ಸ್ಪೈನಲ್ ಕಾರ್ಡ್ ಪಾಸ್ ಆಗ್ತಾ ಇದೆ. ಅದರದ್ದು ಬ್ರಾಂಚೀಸ್ ಆ ಸ್ಪೈನಲ್ ಕಾರ್ಡ್ ಇಂದ ಹೊರಗೆ ಹೋಗ್ತಾ ಇರೋದು ಎರಡು ಬ್ರಾಂಚು, ಲೆಫ್ಟ್ ಲೆಗಿಗೆ ಮತ್ತೆ ರೈಟ್ ಲೆಗಿಗೆ ಏನ್ ಪಾಸ್ ಆಗ್ತದೆ ನರ್ವ್ಸ್, ಅದು ಆ ಡಿಸ್ಕ್ ಇಂದ ಬಹಳ ಹತ್ತಿರದಿಂದ ಪಾಸ್ ಆಗ್ತಾ ಇದೆ. ಸೊ ಅದೇ ಕಾರಣದಿಂದ ಏನಾಗುತ್ತೆ, ಡಿಸ್ಕ್ ಶೇಪ್ ಔಟ್ ಆಗಕ್ಕೆ ಶುರು ಆಗುವಾಗನೇ ಬ್ಯಾಕ್ ಪೇನ್ ಬಂದ್ಬಿಡ್ಬೇಕು ಅಂತ ಇಲ್ಲ. ನಿಧಾನ ಡಿಸ್ಕ್ ಶೇಪ್ ಔಟ್ ಆಗ್ತಾ ಬರುವಾಗ ಯಾವಾಗ ಡಿಸ್ಕ್ ಹೋಗಿ ಈ ನರಕ್ಕೆ ಟಚ್ ಆಗ್ತದೆ ಆವಾಗ ಫಸ್ಟ್ ಟೈಮ್ ಆ ನರ್ವ್ಸ್ ಏನೋ ಒಂದು ರಾಂಗ್ ಇನ್ಫಾರ್ಮೇಶನ್ ನಮ್ಗೆ ಸಿಗ್ತಾ ಇದೆ ಅಥವಾ ಏನೋ ಒಂದು ಪಾರ್ಟ್ ಬೇಡ ಆಗಿರೋದು ಪಾರ್ಟ್ ನಮ್ಗೆ ಟಚ್ ಆಗ್ತಾ ಇದೆ, ಅದರದ್ದು ಇನ್ಫಾರ್ಮೇಶನ್ ಬ್ರೈನಿಗೆ ಕಳಿಸ್ತದೆ. ಆವಾಗ ನಮ್ಗೆ ಏನೋ ಆ ಏರಿಯಾಲಿ ಪ್ರಾಬ್ಲಮ್ ಇದೆ ಅಥವಾ ಏನೋ ಆ ಡಿಸ್ಕ್ ಆ ಪೊಸಿಷನ್ ಇಂದ ಸರಿದು ಹೋಗಿದೆ ಅಥವಾ ಡಿಸ್ಕ್ ನರಕ್ಕೆ ಹೋಗಿ ಟಚ್ ಆಗ್ತಾ ಇದೆ ಅಂತ ಹೇಳಿ ಗೊತ್ತಾಗುತ್ತೆ. ಸೊ ಆ ನಮ್ಗೆ ಡಿಸ್ಕ್ ಪೇನ್ ಏನ್ ಬರ್ತಾ ಇದೆ ಅಥವಾ ಡಿಸ್ಕ್ ಶೇಪ್ ಔಟ್ ಆಗಿರೋದು ಪೇನ್ ನಮ್ಗೆ ಏನ್ ಅನ್ನಿಸ್ತಾ ಇದೆ ಅದು ಡಿಸ್ಕಿಗೆ ಇರೋದು ನರ್ವ್ ಸಪ್ಲೈ ಇಂದ ಅಲ್ಲ, ಡಿಸ್ಕ್ ಹೋಗಿ ಯಾವಾಗ ನರ್ವಿಗೆ ಟಚ್ ಆಗುತ್ತೆ ಅದರಿಂದ ಅದು ಉದ್ಭವ ಆಗ್ತಾ ಇದೆ. ನೀವು ಕೆಲವೊಬ್ಬರಿಗೆ ನೀವು ನೋಡಿರ್ಬಹುದು, ಎಷ್ಟೋ ವರ್ಷ ಆದ್ರೂ, ಎಷ್ಟೋ ಮುಂದೆ ಬಗ್ಗೆ ವರ್ಕ್ ಮಾಡಿದ್ರು, ಎಷ್ಟೋ ವೇಟ್ ಲಿಫ್ಟ್ ಮಾಡಿದ್ರು, 50 years 60 years ಆದ್ರೂ ಯಾವಾಗಲೂ ಬ್ಯಾಕ್ ಪೇನ್ ಅಥವಾ ಡಿಸ್ಕ್ ಪ್ರಾಬ್ಲಮ್ ಆಗಿರ್ತಿಲ್ಲ. ಕೆಲವೊಬ್ಬರಿಗೆ ಬಹಳ ಯಂಗ್ ಏಜ್ ಇರಿದ್ರು ಸ್ವಲ್ಪ ಏನಾದ್ರು ಡಿಸ್ಕ್ ಪೊಸಿಷನ್ ಚೇಂಜ್ ಆದ ಕೂಡಲೇ ತಕ್ಷಣ ಬ್ಯಾಕ್ ಪೇನ್ ಬರ್ಲಿಕ್ಕೆ ಅಥವಾ ರೇಡಿಕ್ಯುಲೋಪತಿ ಆಗ್ಲಿಕ್ಕೆ ಅಥವಾ ಡಿಸ್ಕ್ ನರ್ವ್ ಕಾಂಟ್ಯಾಕ್ಟ್ ಗೆ ಬಂದ್ಬಿಡ್ತದೆ. ಸೊ ದಟ್ ಈಸ್ ಬಿಕಾಸ್ ಆಫ್ ಬಾಡಿ ಸ್ಟ್ರಕ್ಚರ್. ಯಾಕಂದ್ರೆ ಪ್ರತಿಯೊಬ್ಬರದ್ದು ಬಾಡಿ ಒಳಗೆ ಇರೋದು ಡಿಸ್ಕ್ ಪೊಸಿಷನ್, ಆ ನರ್ವ್ ಪೊಸಿಷನ್ ಎಲ್ಲರದ್ದು ಬಾಡಿಯಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮುಂದೆ ಹಿಂದೆ ಅಥವಾ ಸ್ವಲ್ಪ ಪ್ರಮಾಣದಲ್ಲಿ ಚೇಂಜ್ ಇದ್ದೇ ಇರ್ತದೆ. ಸೊ ದೇರ್ ಆರ್ 6 ಇಂಪಾರ್ಟೆಂಟ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಅಬೌಟ್ ಡಿಸ್ಕ್ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಈಗ ಇವತ್ತಿನ ಪ್ರೋಗ್ರಾಮ್ ಅಲ್ಲಿ ನಿಮಗೆ ನಾನು ಶೇರ್ ಮಾಡಿರೋದು ಡಿಸ್ಕ್ ಬಗ್ಗೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಏನಿದೆ ಅದು ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಮತ್ತೆ ರಿಲೇಟಿವ್ಸ್ ಜೊತೆಗೆ ಶೇರ್ ಮಾಡ್ಕೊಡ್ರಿ. ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.